ಪ್ರೀತಿ ಇದು ಕಾಲದಿಂದ ಬದಲಾಗದ ಒಂದು ಭಾವನೆ. ಆದರೆ ಕೆಲ ಪ್ರೇಮಗಳು ಅಪೂರ್ಣವಾಗಿದ್ದರೂ ಹೃದಯದಲ್ಲಿ ಶಾಶ್ವತವಾಗಿರುತ್ತವೆ. ಇದು ಅಪೂರ್ಣ ಪತ್ರ, ಎರಡು ಹೃದಯಗಳ ಅತ್ಯಂತ ಸ್ಪರ್ಶಿಸುವ ಪ್ರೇಮಕಥೆ. 1947ರ ಕಾಲ. ಸ್ವಾತಂತ್ರ್ಯಕ್ಕಾಗಿ ಹೋರಾಟ ತೀವ್ರವಾಗಿತ್ತು. ಆದರೆ ಒಂದು ಸಣ್ಣ ಹಳ್ಳಿಯಲ್ಲಿ ರಮೇಶ್ ಮತ್ತು ಲಕ್ಷ್ಮಿ ಮೊದಲ ಬಾರಿ ಮುಖಾಮುಖಿಯಾಗಿದರು. ಮಳೆ ಸುರಿಯುತ್ತಿತ್ತು. ಗಾಳಿಯಲ್ಲಿ ಮಣ್ಣಿನ ಸುಗಂಧ. ಲಕ್ಷ್ಮಿಯ ಕಣ್ಣಲ್ಲಿ ನಾಚಿಕೆಯ ಬೆಳಕು. ರಮೇಶನ ಹೃದಯದಲ್ಲಿ ಪ್ರೇಮದ ಮೊದಲ ಸ್ಪರ್ಶ. ಒಂದು ದಿನ ರಮೇಶ್ ಹೋರಾಟಕ್ಕೆ ನಗರಕ್ಕೆ ಹೋಗಬೇಕಾಯಿತು. ಹೋಗುವ ಮೊದಲು ಅವನು ಲಕ್ಷ್ಮಿಯ ಕೈ ಹಿಡಿದು ಹೇಳಿದನು, ನಾನು ಹಿಂದಿರುಗುವವರೆಗೆ ನಿನ್ನ ನಗು ನನ್ನ ಜೊತೆ ಇರಲಿ. ಲಕ್ಷ್ಮಿ ನಗಲಿಲ್ಲ. ಅವಳ ಕಣ್ಣುಗಳಲ್ಲಿ ಕೇವಲ ಭಯ. ಹೋಗುವಾಗ ರಮೇಶ್ ಕೊನೆಯದಾಗಿ ಹಿಂದಿರುಗಿ ನೋಡಿದಾಗ ಲಕ್ಷ್ಮಿ ಕಣ್ಣೀರು ತೂಗಿಕೊಂಡಿದ್ದಳು. 1 ತಿಂಗಳ ನಂತರ ಲಕ್ಷ್ಮಿಯ ಮನೆ ಬಾಗಿಲಿಗೆ ಒಂದು ಪತ್ರ ಬಿತ್ತು. ರಮೇಶ್ ಬರಹ: ಲಕ್ಷ್ಮಿ, ಹೋರಾಟ ಕಠಿಣವಾಗಿದೆ, ಆದರೆ ನಿನ್ನ ನೆನಪು ನನ್ನಿಗೆ ಧೈರ್ಯ ಕೊಡುತ್ತಿದೆ. ಈ ಪತ್ರವನ್ನು ಓದಿ ಲಕ್ಷ್ಮಿ ಅಳು ನಗುವಿನ ನಡುವೆ ಉತ್ತರ ಬರೆಯಲು ಕುಳಿತಳು. ಆದರೆ ಆಗಲೇ ಗ್ರಾಮದಲ್ಲಿ ಕೂಗು: ರಮೇಶ್ ಗಾಯಗೊಂಡಿದ್ದಾನೆ, ಅವನನ್ನು ಆಸ್ಪತ್ರೆಯಲ್ಲಿ ದಾಖಲಿಸಿದ್ದಾನೆ. ಲಕ್ಷ್ಮಿ ಓಡುತ್ತಾ ನಗರಕ್ಕೆ ಹೋದಳು. ಆಸ್ಪತ್ರೆಗೆ ತಲುಪಿದಾಗ ಅವಳನ್ನು ಒಂದೇ ಪೆಟ್ಟಿಗೆ ಎದುರುಗೊಳ್ಳಿತು. ಅದರೊಳಗೆ ರಮೇಶ್ ಬರೆದ ಅಪೂರ್ಣ ಪತ್ರ. ಅದರಲ್ಲಿತ್ತು: ಲಕ್ಷ್ಮಿ, ನಾನು ಬದುಕಿದ್ದರೆ ನಿನ್ನ ಕೈ ಹಿಡಿದು ನನ್ನ ಜೀವನವನ್ನೇ ಕೊಡುತ್ತಾ. ಆದರೆ ಅಲ್ಲಿ ಬರಹ ನಿಂತಿತ್ತು. ಅವಳ ಹೃದಯವೂ ಅದೇ ಸಾಲಿನಲ್ಲಿ ನಿಂತಿತ್ತು. ಎಲ್ಲರೂ ರಮೇಶ್ ಸತ್ತಿದ್ದಾನೆಂದು ನಂಬಿದರು. ಸಮಯ ಹರಿಯಿತು. 20 ವರ್ಷಗಳು ಕಳೆದು ಹೋದವು. ಒಂದು ದಿನ ಹಳ್ಳಿಯ ಹಳೆಯ ದಾರಿಯಲ್ಲಿ ಒಬ್ಬ ವೃದ್ಧ ನಿಧಾನವಾಗಿ ನಡೆಯುತ್ತಾ ಕಾಣಿಸಿಕೊಂಡ. ಅವನು ರಮೇಶ್. ಅವನು ಬದುಕಿದ್ದ, ಆದರೆ ದಾಖಲೆಗಳಲ್ಲಿ ಡೆಡ್ ಎಂದು ಬರೆಯಲ್ಪಟ್ಟಿದ್ದರಿಂದ ಅವನು ತನ್ನ ಹಳ್ಳಿಗೆ ಮರಳಿ ಬರುವುದೇ ಆಗಲಿಲ್ಲ. ಲಕ್ಷ್ಮಿ ಅವನನ್ನು ನೋಡಿದ ಕ್ಷಣದಲ್ಲಿ ಅವಳ ಕೈಯಿಂದ ನೀರಿನ ಹುಂಬೆ ಬಿತ್ತು. ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು. ರಮೇಶ್ ಕಂಪುವ ಧ್ವನಿಯಲ್ಲಿ ಹೇಳಿದ: ನಿನ್ನಿಗಾಗಿಯೇ ಬಾಳಿದೆ, ಮರಳಲು ಇಷ್ಟು ವರ್ಷ ಹಿಡಿತು. ಲಕ್ಷ್ಮಿ ಮುಂದೆ ಬಂದು ಅವನನ್ನು ಮುತ್ತಿಕ್ಕಿದಳು. ಒಂದು ಕ್ಷಣದಲ್ಲಿ 20 ವರ್ಷದ ಕಾದಾಟ ಒಂದೇ ಅಪ್ಪುಗೆಯಲ್ಲಿ ಕರಗಿಹೋಯಿತು. ಕೆಲವು ಪ್ರೀತಿಗಳು ಸಮಯವನ್ನು ಗೆಲ್ಲುತ್ತವೆ. ಎಷ್ಟು ದೂರ, ಎಷ್ಟು ನೋವು, ಯಾವುದೂ ಅವನ್ನು ಮುರಿಯಲಾರದು. ಇದು ಅಪೂರ್ಣ ಪತ್ರ. ನಿಮಗೆ ಈ ಕಥೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಹೃದಯವನ್ನು ತಟ್ಟುವ ಕಥೆಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.